ಮಾಡಬೇಕು ನಾವು 3 ಸಿಂಗಲ್ ಚೈನ್ನ ಹಾಕಬೇಕು. 3 ಸಿಂಗಲ್ ಚೈನ್ ಹಾಕಿ ಈಗ ನಾವು ಅದು ಎಲ್ಲಿಗೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಕಾಣಿಸುತ್ತೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೀಟಾಗಿ ಸ್ಯಾರಿನ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸುತ್ತಿ ಅದಿನ ಫಸ್ಟು ಹೋಲ್ ಇರುತ್ತಲ್ಲ ಆ ಹೋಲ್ ಗ್ಯಾಪ್ಗೆ ಹೋಗಿ ನಾವು ದಾರ ತೊಗೊಂಬಂದು ಎರಡರಲ್ಲಿ ಒಂದು ಮಾಡಬೇಕು. ನೋಡಿ ಎಳಿಬೇಕು, ಅದು ದಾರನ ನೀಟಾಗಿ ಸ್ವಲ್ಪ ಲೆಂತಾಗಿ ಬರಬೇಕದು ಆ ಥರ ಎಳಿಬೇಕು. ನೋಡಿ ನಿಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಆ ಹೋಲ್ ಗ್ಯಾಪ್ ಏನಿದೆಯಲ್ಲ ಕಾಣಿಸುತ್ತಲ್ಲ ನೋಡಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಸ್ವಲ್ಪ ಎಳ್ಕೊಂಡು 3 ದಾರ ಇರುತ್ತೆ, ಎರಡರಲ್ಲಿ ಒಂದು ಮಾಡಬೇಕು. ಇದೇ ಥರ ಆ ಆರ್ಚ್ನ ಕಂಪ್ಲೀಟ್ ಮಾಡಬೇಕು. ಅದೇನು ಹೋಲ್ ಕಾಣಿಸುತ್ತೆ ನಿಮಗೆ, ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಫಸ್ಟು, ಅದರಲ್ಲಿ ಹೋಲ್ ಕಾಣಿಸುತ್ತೆ. ಆ ಹೋಲ್ಗೆ ಹೋಗಿ ದಾರ ತೊಗೊಂಬಂದು ನಾವು ಇಲ್ಲಿ ಸ್ವಲ್ಪ ಎಳಿಬೇಕು. ಎಳೆದ್ಬಿಟ್ಟು ಎರಡರಲ್ಲಿ ಮಾಡಬೇಕು. ನೋಡಿ ಈ ಥರ ಒಂದೇ ಸೈಜ್ ಆಗುತ್ತದು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಸ್ಲ್ಯಾಂಟ್ ಆರ್ಚು. ಈಗ ಮೇಲ್ಗಡೆ 2 ಕಂಬ ಹಾಕಿದ್ವಲ್ಲ ಅಲ್ಲಿ ಮೇಲ್ಗಡೆ ಆ ಒಂದು ಹೋಲ್ಗೂ ಹೋಗಿ ನಾವು ಕಂಬ ಹಾಕಬೇಕು. ನೆಕ್ಸ್ಟು ಆದಮೇಲೆ ನಾವು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಫಸ್ಟ್ಗೆ ಇತ್ತಲ್ಲ ಆ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ.